ಬೆಳಗಿನ ತಿಂಡಿಗೆ ಏನು ಮಾಡೋದಪ್ಪ ಅಂತ ಆಲೋಚನೆ ಮಾಡುವಾಗ ಪಕ್ಕನ ನೆನಪಿಗೆ ಬಂದದ್ದು ಜೋಳದ ಹಿಟ್ಟಿನ ಇಡ್ಲಿ. ಆರೋಗ್ಯಕರವಾದ ಮತ್ತು ಅಷ್ಟೇ ಸುಲಭ ರೀತಿಯಲ್ಲಿ ಪಕ್ಕನೆ ಮಾಡಬಹುದಾದಂತಹ ಇಡ್ಲಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅದರ ಜೊತೆ ನಾನು ಒಂದು ಚಟ್ನಿ ಸಹ ತೋರಿಸ್ತಾ ಇದ್ದೇನೆ. ಇದು ತುಂಬ ಒಳ್ಳೆ ಕಾಂಬಿನೇಷನ್ ಸಹ ಆಗ್ತದೆ. ನೋಡಿ, ಸಾಫ್ಟಾಗಿರುವ ಈ ಇಡ್ಲಿ ಖಂಡಿತ ಎಲ್ರಿಗೂ ಇಷ್ಟ ಆಗಬಹುದು. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ಅಲ್ವಾ. 1 ಕಪ್ಪಿನಷ್ಟು ನಾನು ಜೋಳದ ಹಿಟ್ಟು ತೆಗೆದುಕೊಂಡಿದ್ದೇನೆ. ನೋಡಿ, ಯಾವುದೇ 1 ಕಪ್ಪನ್ನು ಪ್ರತಿ ಅಳತೆಗೂ ಉಪಯೋಗಿಸಿ. 1 ಕಪ್ಪಿನಷ್ಟು ರವೆ, 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ನಾನು ಹಾಕಿದ್ದೇನೆ. ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ. ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಮೊಸರು, ದಪ್ಪ ಮೊಸರು, ತುಂಬ ಹುಳಿ ಮೊಸರು ಸಹ ಬೇಡ, ಫ್ರೆಶ್ ಆಗಿದ್ದರೆ ಒಳ್ಳೆಯದಾಗ್ತದೆ. ಒಂದು ಸಲ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡುವ. ನಂತರ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಮೊದಲು ನಾನೀಗ ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಲಿ. ಪಕ್ಕನೆ ಮಿಕ್ಸ್ ಆಗ್ತದೆ, ಇದೇನು ತುಂಬ ಹೊತ್ತು ತೆಗೆದುಕೊಳ್ಳೋದಿಲ್ಲ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿಗೆ ನೋಡಿ. ನಂತರ ಇದನ್ನೊಂದು ಸಲ ದಪ್ಪನೆ ಇರುವ ಹಾಗೆಯೇ ನೋಡಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡುವ. ರವೆ ಸ್ವಲ್ಪ ನೆನಿಬೇಕು ಅದಕ್ಕೆ. ಈಗ ನಾನೊಂದು ಇಲ್ಲಿ ಸೌಟಿಗೆ 1 ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ಒಳ್ಳೆ ರುಚಿ ಕೊಡ್ತದೆ ಇದು ಚಟ್ನಿಗೆ. ಮತ್ತು ಕಾಯಿಮೆಣಸು ನಮಗೆ ಖಾರಕ್ಕೆ ನೋಡಿ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಾಯಿಮೆಣಸು ದೊಡ್ಡದು ಹಾಕಿದ್ದೇನೆ. ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ. ನಾವು ಮಂಗಳೂರಿನವರು ಹೆಚ್ಚಾಗಿ ತೆಂಗಿನ ತುರಿಯ ಚಟ್ನಿಯೇ ಇಷ್ಟಪಡೋದು. ನೋಡಿ, ಇದಕ್ಕೆ ಈಗ ನಾವು ಹುರಿದ ಈ ಬೇಳೆ ಮತ್ತು ಕಾಯಿಮೆಣಸು ಕರಿಬೇವನ್ನೆಲ್ಲ ಹಾಕುವ. ನಂತರ ರುಚಿಗೆ ಉಪ್ಪು ಹಾಕಿ, ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ದಂಟಿದೆ ನೋಡಿ ಅದನ್ನು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಇಡ್ಲಿ ಬ್ಯಾಟರಿಗೆ ನಾನು ಹಾಕಿ ಅದರ ದಂಟನ್ನು ಚಟ್ನಿಗೆ ಹಾಕಿದ್ದೇನೆ. ದೊಡ್ಡ ತುಂಡು ಶುಂಠಿ ಮತ್ತು ರುಚಿಗೆ ಉಪ್ಪು ನೋಡಿ. ಸ್ವಲ್ಪ ನೀರು ಹಾಕಿ ಮೊದಲೊಂದು ಸಲ ರುಬ್ಬಿ, ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆಲ್ಲ ಸ್ವಲ್ಪ ತರಿ ಇರುವಷ್ಟು ರುಬ್ಬಿ ತೆಗೆದ್ರೆ ರೆಡಿ ಆಗ್ತದೆ ಚಟ್ನಿ. ಈಗ ನೋಡಿ, ಇದು 10 ನಿಮಿಷ ಆಗಿದೆ, ಸ್ವಲ್ಪ ದಪ್ಪಾಗಿದೆ. ಇದು ಸ್ವಲ್ಪ ತುಂಬ ನೀರು ಸಹ ಇರಬಾರ್ದು. ಬೇರೆ ಇಡ್ಲಿಗೆಲ್ಲ ಮಾಡುವ ಹಾಗೆ ಸ್ವಲ್ಪ ನೀರು ಇರಬಾರ್ದು. ಇದು ಸ್ವಲ್ಪ ದಪ್ಪವೇ ಇದ್ದರೆ ಒಳ್ಳೆಯದಾಗ್ತದೆ. ಇದು 1 ಚಮಚದಷ್ಟು ಈನೋ ಫ್ರೂಟ್ ಸಾಲ್ಟ್, ಇಲ್ಲಾಂದರೆ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಸಹ ಹಾಕ್ಕೊಳ್ಬಹುದು. ಹಾಕದೆ ಸಹ ಮಾಡಬಹುದು, ಆದರೆ ಇದು ಹಾಕಿದರೆ ಸ್ವಲ್ಪ ಇನ್ನಷ್ಟು ಸಾಫ್ಟಾಗಿ ಬರ್ತದೆ. ನಾನೀಗ ಹಾಕಿದ್ರ ಮೇಲೆ ಒಂಚೂರು ನೀರು ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬಂದಿದೆ ಅಲ್ಲ. ಒಂದು ಸಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಇಡ್ಲಿಕ್ಕಿಲ್ಲ, ತಕ್ಷಣ ಇಡ್ಲಿ ಹಾಕಬೇಕಿದನ್ನು. ನೋಡಿ, ಇದೆಲ್ಲ ಪ್ಲೇಟಿಗೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಹಚ್ಬೋದು. ಒಂದೊಂದು ಸೌಟಿನಷ್ಟು ಹಾಕಿದರೆ ಸಾಕಾಗ್ತದೆ. ಇದು ಸಣ್ಣ ಸೌಟ್ ನೋಡಿ, ತುಂಬ ಹಾಕೋದು ಸಹ ಬೇಡ, ಸ್ವಲ್ಪ ಮೇಲೆ ಬರ್ತದೆ ನೋಡಿ ಅದಕ್ಕೋಸ್ಕರ. ನೋಡಿ, ಇದೇ ರೀತಿ ಎಲ್ಲ ಹಾಕಿ ನಾನು ರೆಡಿ ಮಾಡಿದ್ದೇನೆ. ಇದನ್ನಿನ್ನು ನಾವೊಂದು 15 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ನಾನು ಹೈ ಫ್ಲೇಮಲ್ಲೇ ಇಟ್ಟು ಒಂದು 15 ನಿಮಿಷ ಬೇಯಿಸ್ತೇನೆ. ನಿನ್ನೆಯ ವಿಡಿಯೋದಲ್ಲಿ ನಾನು ನಮ್ಮ ಮಂಗಳೂರಿನಲ್ಲಿ ಮಾಡುವಂತಹ ಮರ್ವಾಯಿ ಸುಕ್ಕ ರೆಸಿಪಿಯನ್ನು ತೋರಿಸಿದ್ದೇನೆ. ಖಂಡಿತ ಅದನ್ನು ಸಹ ನೀವು ದಯವಿಟ್ಟು ನೋಡಿ. ಈಗ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದೀಗ ಬಿಸಿಯಾಗಿದೆ ನೀರು. ಈಗ ನೋಡಿ, ಇಡ್ಲಿ ಇದನ್ನು ಇಟ್ಟು ನಾನೊಂದು ಮುಚ್ಚಳ ಮುಚ್ಚಿ 1/4 ಗಂಟೆಯಷ್ಟು ಬೇಯಿಸ್ತೇನೆ ಹೈ ಫ್ಲೇಮಲ್ಲೇ. ಚಟ್ನಿ ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೇನೆ ನಾನು ಅಷ್ಟೊತ್ತಿಗೆ. ನೋಡಿ, ತುಂಬ ನುಣ್ಣಗೆ ಸಲ್ಲ, ತುಂಬ ಸಣ್ಣಗೆ ತರಿಸಲ್ಲ, ಆ ರೀತಿ ರುಬ್ಬಿದ್ದೇನೆ ಇದನ್ನು. ನೋಡಿ, 1/4 ಗಂಟೆ ಆಗಿದೆ. ಈಗ ಇಡ್ಲಿ ರೆಡಿ ಆಯಿತು. ಸ್ವಲ್ಪ ಮೇಲ್ಗಡೆ ಈ ರೀತಿ ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ. ಕೈಗೆ ಅಂಟದೇ ಇದ್ದರೆ ಇದು ಇಡ್ಲಿ ಬೆಂದಿದೆ ಎಂದು ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಅಷ್ಟೇ ಸಾಫ್ಟಾಗಿ ಕೂಡ ಇದೆ. ಒಳ್ಳೆ ಆರೋಗ್ಯಕರವಾದ ಇಡ್ಲಿ ಇದು. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ಸಹ ಇಷ್ಟ ಆಗಬಹುದು. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅವರಿಗೂ ಸಹ ತಿನ್ನಬಹುದಾದಂತಹ ರೆಸಿಪಿ ಇವತ್ತಿನದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಚಟ್ನಿಗೆ ಇಲ್ಲಿ 1-2 ಚಮಚದಷ್ಟು ಎಣ್ಣೆ
ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ ನೋಡಿ. ಚಟ್ನಿ ಸಹ ರೆಡಿ ಆಯಿತು. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರಬಹುದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.